ಸಕ್ಕದಾಗೈತೆ ಸಂಜೆ ವ್ಯೂ ನೋಡಿದ್ರ ಇದೆಲ್ಲ ನೋಡಿ ಅದು ನೋಡಿ ಅವ್ರು ತೋರಿಸ್ತಿಲ್ಲ ರೋಡು ಬೇಜಾರಾಗಬೇಡಿ. ಒಟ್ಟಿನಲ್ಲಿ ಇದು ಎಲ್ಲ ಬಾಡಿಗೆ ತಗೊಂಡಿದ್ದೀವಿ. 200 ರೂಪಾಯಿ ಬಾಡಿಗೆ. ಹೆಲ್ಮೆಟು, ಶೂ ಇದು 3ರಿಂದ ಬರ್ತಿರೋದೇ ನಿಧಾನ. ಏನು ಚೆಕ್ ಮಾಡಿಲ್ಲ. 6:30 ಬಂದು ಮಲಿಕೊಂಡಿದ್ದಿಲ್ಲಿ. 6:30 ಅಷ್ಟೊತ್ತೆ ಸರ್ ನಿದ್ದೆ ಬಂತು. ಟೈಯರಲ್ಲ ಬಂದಿದ್ದೀನಿ. ಇಲ್ಲೊಂದು ಗಾಡಿ ನೋಡಿ, ನೋಡಿದ್ರ ಇದು ಗಾಡಿ ಅಡ್ಡಿ ನಮ್ಮ ಅರ್ಜುನ ನೋಡಿ ಸ್ನೇಹಿತರೆ, ಇಲ್ಲಿ ಆರಾಮ ಘಾಟಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಅಪ್ಪು. ಅಲ್ಲೋಡಿ ನಮ್ಮ ಹೆಂಗೆತ್ತುತ್ತೆ KSRTC. ಇಲ್ಲಿ ನಿಲ್ಸು ಬಂದು ಇಲ್ಲಿ ಒಂದೊಳ್ಳೆ ವ್ಯೂ ಪಾಯಿಂಟ್ ಇತ್ತು, ನೋಡೋಣ ಅಂಥೇಳಿ ನಿಲ್ಸು ಇಲ್ಲಿ ಬಂದಿದ್ದೀನಿ. ಇಲ್ಲೈತೆ ವ್ಯೂ ಪಾಯಿಂಟ್. ಹೆಂಗೈತೆ ಗೊತ್ತಾ, ಒಟ್ಟು ಕಾಣ್ತಾ ಇಲ್ಲ, ಭಾರಿ ಒಳ್ಳೆ ಸಾಕದಾಗೈತೆ ವ್ಯೂ ಪಾಯಿಂಟ್. ಸಂಜೆ ವ್ಯೂ ನೋಡಿ ಸ್ನೇಹಿತರೆ, ಹೆಂಗವೆ ಇಲ್ಲಿ ಸೂರ್ಯ ಮುಳುಗ್ತಾ ಇರೋದು. ಸಾಕಾಗೈತೆ ಸಂಜೆ ವ್ಯೂ ನೋಡಿದ್ರ ಇದೆಲ್ಲ ನೋಡಿ ಅದು ನೋಡಿ ಅವಂತೂ ಹೆಂಗವೆ ಪಾತಾಳ. ಸಂಜೆ ಆದರೂ ಹೋಗಿ ಚೆನ್ನಾಗಿ ಮಲಿಕೊಂಬಿಟ್ಟು ಎದ್ದು ನೋಡಿ ಆರಾಮ ನಮ್ಮ ಅರ್ಜುನ ಅಲ್ಲಿ ನಿಲ್ಸ್ಬಂದು ಆರಾಮಾಗಿ ಮಲಗಿದ್ದೀನಿ. ಇವಾಗ ಯಾವುದೋ ನಮ್ಮ ನೆಲಮಂಗಲದ ಗಾಡಿ ಒಂದು ಬಂತು, ಯಾವುದಂತ ಗೊತ್ತಿಲ್ಲ. ಪರಿಚಯ ಇರ್ಬೇಕೇನೋ. ನೋಡೋದು ಸ್ಲೋ ಮಾಡವ್ರೆ, ನೋಡಬೇಕು. ವ್ಯೂ ಮಾತ್ರ ಸಾಕಾಗೈತೆ. ಗಾಡಿಗಳು ನೋಡಿ ಹೆಂಗೆ ಓಡಾಡ್ತವೆ. ಅಯ್ಯೋ, ಒಂದು ಫೋಟೋ ಹೊಡ್ಕೊಳಕ್ ಬಿಡ್ತಾ ಇಲ್ಲ. ಇಲ್ಲಿ ಕೋತಿಗಳು ನೋಡಿ ಹೆಂಗೆ ಕೂತವೆ ನಮ್ಮ ಪಕ್ಕದಲ್ಲೇ. ಹೇಳ್ಬೇಕಣ್ಣ. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಅರ್ಜುನ ಅಲ್ಲೇ ಗಾಡಿ ಖಾಲಿ ಆಯಿತು. ಟೈಮು 11 ಗಂಟೆ 12 ಗಂಟೆ. ಖಾಲಿ ಮಾಡ್ಕೊಂಡು ಲೋಡ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲೇ 1.5 ಕಿಲೋಮೀಟ್ರಲ್ಲೇ ಲೋಡ್ ಆಗುತ್ತೆ. ಎಲ್ಲಿಗೆ ಏನು ಎತ್ತ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ, ಅಲ್ಲಿಗೆ ಹೋಗಿ ಸಿಗೋಣ. ಯಾಕಂದರೆ ಅರ್ಜೆಂಟ್ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದೆಲ್ಲ ಮುಗಿಸ್ಕೊಂಡು ಇದು ಮಾಡಿದೆ. ಇವಾಗ ಅರ್ಜೆಂಟ್ ಹೇಳ್ತಾವ್ರೆ, ಅಲ್ಲಿಗೆ ಹೋಗಿ ಸಿಗೋಣ. ಸ್ನೇಹಿತರೆ ಲೋಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಹೆಂಗಿದೆ ಸಿಸ್ಟಮ್. ಹೆಲ್ಮೆಟು, ಸೀಟ್ ಬೆಲ್ಟು ಕಂಪಲ್ಸರಿ ಎಲ್ಲ ಹಾಕ್ಬೇಕಂತ. ಫ್ಯಾಕ್ಟ್ರಿ ಒಳಗೆ ಬರೀ ಬೆಟ್ಟ ಗುಡ್ಡದೊಳಗೆ ಹತ್ತಿಸ್ತಾ ಇದ್ದಾರೆ. ಫ್ಯಾಕ್ಟ್ರಿ ಒಳಗೇನೆ ಫ್ಯಾಕ್ಟ್ರಿದು ವಿಡಿಯೋ ಮಾಡೋಂಗಿಲ್ಲ. ನಮ್ಮ ಗಾಡಿ ನಾವು ಎಷ್ಟು ಬೇಕಾದ್ರೆ ಮಾಡ್ಕೋಬೋದು, ಫ್ಯಾಕ್ಟ್ರಿದು ವಿಡಿಯೋ ಮಾಡೋಂಗಿಲ್ಲ. ಹಂಗಾಗಿ ರೋಡ್ ತೋರಿಸ್ತಿಲ್ಲ. ರೋಡು ಬೇಜಾರಾಗಬೇಡಿ. ಒಟ್ಟಿನಲ್ಲಿ ಇದು ಎಲ್ಲ ಬಾಡಿಗೆ ತಗೊಂಡಿದ್ದೀವಿ. 200 ರೂಪಾಯಿ ಬಾಡಿಗೆ. ಹೆಲ್ಮೆಟು, ಶೂ ಇದು 3ರಿಂದ 200 ರೂಪಾಯಿ. ಸ್ಟಾಪರ್ ಕಟ್ಟೆ ಕೊಡೋದು 3ರಿಂದ 200 ರೂಪಾಯಿ. ರಿವರ್ಸ್ ಆರನ್ನು ಸೀಟ್ ಬೆಲ್ಟಲ್ಲಿ ಇರಬೇಕು. ಇಲ್ಲಾಂದ್ರೆ ಅದಕ್ಕೂ 100 ರೂಪಾಯಿ ಅದೇ ಕೊಡ್ತಾರೆ ಬಾಡಿಗೆ. ಎಲ್ಲ ಬಾಡಿಗೆಗೆ ಸಿಗುತ್ತೆ. ಫ್ಯಾಕ್ಟ್ರಿ ಒಳಗೂ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು. ಹೆಂಗೈತೆ ನಮ್ಮ ಪರಿಸ್ಥಿತಿ. ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಐತಂದ್ರೆ ಫ್ಯಾಕ್ಟ್ರಿ ಒಳಗೆ 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಓಡಾಡ್ತೀನಿ. ಗೊತ್ತಿಲ್ದಿರೋರು ಬಂದರೆ ಎಡವಟ್ಟೆಯಲ್ಲಿ.
ಲೈನೇ ಗೊತ್ತಾಗ್ತಿಲ್ಲ ನನಗೆ. ಸೀಟ್ ಬೆಲ್ಟ್ ಹಾಕೊಂಡು ಮೊಬೈಲ್ಗಳು ಯೂಸ್ ಮಾಡೋಕ್ಕೆ ಗೊತ್ತಾಯಿಲ್ಲ ಅವರು. ಸ್ನೇಹಿತರೆ ನೋಡಿ, ಲೋಡ್ ಗಿಡ ಎಲ್ಲ ಮಾಡ್ಕೊಂಡು ಬಂದು ನಿಲ್ಸಿದ್ದೀನಿ. ಒಳ್ಳೆ ಊಟ ಮಾಡಿದೆ ಇಲ್ಲಿ, ಬಿರಿಯಾನಿ ಊಟ. ಬೆಳಗ್ಗೆಯಿಂದ ಬೆಳಗ್ಗೆ ನಾಷ್ಟ ಮಾಡಿದ್ದಷ್ಟೇ. ಮಧ್ಯಾಹ್ನ ಊಟ ಗೀಟ ಒಂದು ಟೀ ಏನಿರಲಿಲ್ಲ. ಇದೇ ಫ್ಯಾಕ್ಟ್ರಿ ಅಂದರೆ ಇದು ಆ ಕಡೆ ಸೈಡಿಂದ ಲೋಡ್ ಮಾಡಿದ್ದು. ಈ ಕಡೆ ಪಾರ್ಕಿಂಗು. ಅನ್ಯಾಯ ಮಾಡ್ತಾರಂದ್ರೆ ಗಾಡಿಯವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾರಂದ್ರೆ ಇಂಥ ಜಾಗ ಇರ್ಬೇಕು ನೋಡಿ. 100 ರೂಪಾಯಿ ಪಾರ್ಕಿಂಗ್, ಬರೀ 10 ನಿಮಿಷ ನಿಲ್ಲಿಸಿದ್ದೀನಿ ಅಷ್ಟೇ. 10 ನಿಮಿಷಕ್ಕೆ 100 ರೂಪಾಯಿ ಪಾರ್ಕಿಂಗು. ಶೂ ಹೆಲ್ಮೆಟು ಜಾಕೆಟೆಲ್ಲ ಬಾಡಿಗೆ ತೊಗೊಂಡೋಗಿದ್ನಲ್ಲ, ಅದಕ್ಕೆ 200 ರೂಪಾಯಿ, ಟೋಟಲ್ 300 ರೂಪಾಯಿ ಇಲ್ಲಿ. ಇಂಥ ಜನನೋಪ್ಪ. ಅವಕ್ಕೆಲ್ಲ ಏನೋ ಬಿಡು, ಬೇಜಾರೇನಿಲ್ಲ. ಆದರೂ ಇಲ್ಲಿ ಗಾಡಿ ಬರೀ 10 ನಿಮಿಷ ನಿಲ್ಲಿಸಿದ್ದಕ್ಕೆ 100 ರೂಪಾಯಿ ಪಾರ್ಕಿಂಗು. ಅದೇ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಶೂ ಹೆಲ್ಮೆಟೆಲ್ಲ 200 ರೂಪಾಯಿ ಬಾಡಿಗೆ ಅಂತೆ. ಒಂದು ಜಾಕೆಟ್ ಬಂದ್ಬಿಟ್ಟು 80 ರೂಪಾಯಿನೋ, ಒಂದು ಹೆಲ್ಮೆಟ್ 100 ರೂಪಾಯಿ, ಶೂ 400 ರೂಪಾಯಿ, ಎಲ್ಲ ಸೇರಿ 600 ರೂಪಾಯಿ. 200 ರೂಪಾಯಿ ಬಾಡಿಗೆ ಅಂದರೆ ಎಷ್ಟು ದುಡಿದಿರ್ಬೋದು. ದುಡಿಯೋರ ಲಕ್ಷಣ ಹೆಂಗಿದೆ ನೋಡಿ ಸ್ವಾಮಿ. ಇದು ದುಡಿಯೋರ ಲಕ್ಷಣ. ಬರ್ರಿ ಫಸ್ಟ್ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಫುಲ್ ಮಾಡ್ಸೋಣ ಅಂತೇಳಿ ನಿಲ್ಲಿಸಿದ್ದೀನಿ. ಈಗ ಎಲ್ಲಿದ್ದೀನಪ್ಪ ಅಂದರೆ ಟಿಸ್ಕರಲ್ಲಿದ್ದೀನಿ. ಟಿಸ್ಕರಲ್ಲಿ ನಿಲ್ಲಿಸಿ ಇಲ್ಲಿ ಫುಲ್ ಮಾಡಿಸ್ಕೊಂಡು ಇಲ್ಲಿಂದ ಹೋಗಿ ಮತ್ತೆ ರಾಯಚೂರಲ್ಲಿ ಮತ್ತೆ ಒಂದ್ಸಲ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ನೋಡೋಣ ಬರ್ರಿ ಡೀಸೆಲ್ ಎಷ್ಟು ಹಿಡಿತೈತೆ ಅನ್ನೋದು. ಫಸ್ಟು ಫುಲ್ ಮಾಡಿಸೋಣ, ಆಮೇಲೆ ಸಿಗೋಣ. ಧಾರವಾಡ ಹತ್ತತ್ರ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ರೈಲ್ವೆ ಟ್ರ್ಯಾಕ್ ಹಾಕಿದ್ದಾರೆ. ಇದು ಬ್ರಿಡ್ಜು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ, ಓಪನ್ನೇ ಮಾಡಿಲ್ಲ. ಇದನ್ನು ಬ್ರಿಡ್ಜೇ ಕಂಪ್ಲೀಟ್ ಆಗಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದೇನಕ್ಕೆ ಅನ್ನೋದೇ ಗೊತ್ತಿಲ್ಲ. ಧಾರವಾಡ ಇನ್ನೊಂದು ನನ್ನ ಅನಿಸಿಕೆ ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ರೈಲು ಪಾಸ್ ಆಯಿತು, ಹೋಗೋಣ. ನಾನ್ ಸ್ಟಾಪ್ ಬರ್ತಾನೆ ಇದ್ದೀನಿ. ಟೈಮ್ ಅಲ್ಲಿ 5 ಗಂಟೆ. ಹೋಗೋದು ನೈಟು ಎಷ್ಟಾಗುತ್ತೆ ಅಷ್ಟು ಓಡಿಸ್ಕೊಳ್ಳೋದು. ಹಗ್ಲಲ್ಲಿ ಓಡ್ಸೋಕೆ ಹೋಗಲ್ಲ. ಒಂದು 9 ಗಂಟೆ ಅಷ್ಟಾದ್ಮೇಲೆ ಓಡಿಸೋದು. ಆಮೇಲೆ ಇನ್ನೊಂದು ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಯಾವ ಊರಿಗೆ ಲೋಡು ಅಂತ ಹೇಳಲೇ ಇಲ್ಲ ಇಲ್ಲಿವರೆಗೂ. ಲೋಡ್ ಬಂದ್ಬಿಟ್ಟು ಹೈದರಾಬಾದ್ ಹತ್ರ ಕಚ್ಚರ್ಲ ಅಂತೆ. ಇಲ್ಲೂ ಕನ್ಫರ್ಮ್ ಇಲ್ಲ ಎಲ್ಲಿ ಅಂತ, ಯಾಕಂದರೆ ಅದು ಬಿಲ್ ಚೇಂಜ್ ಆಗುತ್ತೆ. ಇದರಿಂದ ಶಾದ್ನಗರ್ ಸೈಡಲ್ಲಿ ಸರೌಂಡಿಂಗಲ್ಲಿ ಎಲ್ಲಿ ಬೇಕಾದ್ರೆ ಕೊಡ್ತಾರಂತೆ. ಮೀನು ಶಾದ್ನಗರ್ ಲೆಕ್ಕ ಹೇಳಿರೋದು. ಶಾದ್ನಗರ್ ಸರೌಂಡಿಂಗಲ್ಲಿ ಎಲ್ಲಿ ಬೇಕಾದ್ರೆ ಕೊಡ್ಬೋದು, ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಹಂಗಾಗಿ ನೋಡೋಣ, ಹೋಗೋಣ. ಹೈದರಾಬಾದ್ ಕಡೆ ಒಂದ್ಸಲ ಜರ್ನಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ಓಪನ್ ಆಗಲಿಲ್ಲ ಧಾರವಾಡ. ಇನ್ನು ನನ್ನ ಅನಿಸಿಕೆ ಧಾರವಾಡ ಇನ್ನೊಂದು 3-4 ಕಿಲೋಮೀಟರ್ ಇದೆ ಅಷ್ಟೇ ಬೈಪಾಸ್ಗೆ. ಬೈಪಾಸ್ ಹತ್ತಿ ಹುಬ್ಳಿ ಆಲ್ಮೋಸ್ಟ್ ಆಲ್ ಕೊಪ್ಪಳ ಹತ್ರ ಹೋಗಿ ಕೊಪ್ಪಳದಲ್ಲಿ ಸಿಲಿಂಡ್ರ್ ಫುಲ್ ಮಾಡಿಸ್ಬೇಕು. ಗ್ಯಾಸ್ ಖಾಲಿ ಆಗ್ಬಿಡೈತೆ. 2 ದಿವಸದಿಂದ ಹೋಟ್ಲಲ್ಲಿ ಊಟ ಮಾಡಿತ್ತು. ಹೋಟ್ಲು ಊಟ ಸಾಕಾಗ್ಬಿಡೈತೆ ನನಗಂತೂ. ನಿನ್ನೆ ಅಂತ ಇಡೀ ದಿನ ಊಟ ಇಲ್ದಂಗೆ ಆಗ್ಬಿಡ್ತು. ಯಾಕಂದರೆ ಅಲ್ಲಿ ಹೋಟ್ಲಿಲ್ಲ, ಏನಿಲ್ಲ. ಗಾಡಿಯಲ್ಲಿ ಮಾಡೋದಂದ್ರೆ ಸಿಲಿಂಡ್ರ್ ಇಲ್ಲ. ಆ ಥರ ಸಮಸ್ಯೆ ಆಗ್ಬಿಡುತ್ತೆ. ನಿನ್ನೆ ಅಂತೂ ಇಷ್ಟು ದಿವಸ ಒಂದೊಂದ್ಸಲಿ 2 ಟೈಮು 3 ಟೈಮ್ ಉಪವಾಸ ಇದ್ರು ಹೊಟ್ಟೆ ಸಿಗ್ತಿರ್ಲಿಲ್ಲ. ನಿನ್ನೆ ಬೆಳಗ್ಗೆ ನಾಷ್ಟ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಹೊಟ್ಟೆ ಹಸಿತೈತಂದ್ರೆ ಸಂಜೆ ಆಗಲು ಸುಸ್ತಾಗೋಗ್ಬಿಟ್ಟಿದೆ. ತಿರ್ಗಾ ಆಚೆ ಬಂದು ಕೂಡಲೇ ಅಲ್ಲಿ GC ಬರ್ಕೊಂಡು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ದ. ಆ ಅರ್ಧ ಗಂಟೆ ಗ್ಯಾಪಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಡ್ಬಂದ್ಬಿಟ್ಟು ಕುತ್ಕೊಂಡೆ. ಆಮೇಲೆ ಬಿಲ್ ಕೊಟ್ಟರು. ಯಾಕಂದ್ರೆ ಬರ್ತಾನೆ ಇದ್ದೀನಿ.
ಹೋಗೋಣ. ಇವತ್ತು ಡೇಟು 26, ಬೆಳಕರೆದ್ರೆ 26. ಆರಾಮಾಗಿ ಇವತ್ತಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆನೆ ಎಷ್ಟಾಗುತ್ತೋ ಅಷ್ಟು ಹೋಗೋದು. ಆ ಕಡೆ ಎಲ್ಲರೂ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಆರಾಮಾಗಿ ನಿಧಾನ ಗುಡು 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 ಅಂತ ಹೋಯ್ತಾ ಇರೋದಷ್ಟೇ ಕೆಲಸ. ಆರಾಮಾಗಿ ಮಲಿಕೊಂಡು ಹೋಗ್ಬೋದಿತ್ತು, ಬೇಡ ಬಿಸಿಲಲ್ಲಿ ಓಡಿಸೋದು ಬೇಡ. ನೈಟ್ ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೊಂಬಿಡೋಣ. ಬಿಸಿಲಲ್ಲಿ ರೆಸ್ಟ್ ತಗೊಳ್ಳೋಣ ನಾನು ಉದ್ದೇಶಕ್ಕೆ ನೈಟೆಲ್ಲ ಓಡಿಸ್ತಾ ಇರೋದು. ನೋಡಿ ಲಾಲೆ ಧಾರವಾಡ ಬೈಪಾಸ್ ಹತ್ತತ್ರ ಬರೋಕ್ಕೆ ಶುರುವಾಯಿತು. ರೋಡ್ ಮಾತ್ರ ಚೆನ್ನಾಗಿದೆ. ಒಂದು ರಾಮನಗರ ದಾಖಲೆ ಒಂದು 7 ಕಿಲೋಮೀಟ್ರ್ ಸರಿ ಇಲ್ಲ, ಇಲ್ಲೊಂದು ಸ್ವಲ್ಪ ಅಷ್ಟೇ. ಅದು ಬಿಟ್ಟರೆ ರೋಡ್ ಮಾತ್ರ ಸೂಪರು. ಮತ್ತು ಇವಾಗ ಹುಬ್ಳಿ ಧಾರವಾಡ ಬೈಪಾಸು ಅದನ್ನು ಸ್ವಲ್ಪ ಎಲ್ಲ 4 ಲೈನ್ 6 ಲೈನ್ ಮಾಡ್ದವ್ರೆ, ಎಲ್ಲ ಕಿತ್ಬಿಟ್ಟವ್ರೆ. ಅದು ಬಿಟ್ಟರೆ ಹುಬ್ಳಿ ಬಿಟ್ಟರೆ ಮಾತಾಡಂಗೆ ಇಲ್ಲ. ಕೊಪ್ಪಳ ಮತ್ತೆ ಅದೇ ಗಿಡಿಗೆರೆವರೆಗೂ ಅಷ್ಟೇ. ಮತ್ತು ತಿರ್ಗಾ ರಾಯಚೂರೆಲ್ಲ ಮಾಮೂಲಿ. ಎಲ್ಲ ಧಾರವಾಡಕ್ಕೆ ಸೇರಿದ್ದೆ ಇದು. ನಿಧಾನ 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 ಹಂಸ ನೋಡ್ಕ ಬರ್ತಿರೋದೇ ನಿಧಾನ. ಅದ್ರಲ್ಲಿ ಹಂಸ ಬೇರೆ ನೋಡ್ದೆ ಬರ್ತಾ ಇದ್ದೀವಿ. ಇಲ್ಲಿಗೆ ಬೈಪಾಸ್ ಇದ್ರ ರೋಡು ಧಾರವಾಡ ಗೋವಾ ರೋಡ್ ಎಂಡ್ ಆಗುತ್ತೆ. ನೆಕ್ಸ್ಟು ಬೆಂಗಳೂರು ಬಾಂಬೆ ರೋಡ್ ಸ್ಟಾರ್ಟ್ ಆಗುತ್ತೆ. ಅದು ಹುಬ್ಳಿವರೆಗೆ ಅಷ್ಟೇ. ತಿರ್ಗಾ ಹುಬ್ಳಿಯಿಂದ ಮಾಮೂಲಿ ಅಂಕೋಲ ಟು ಆಂಧ್ರ ಗುತ್ತಿ ಆ ರೋಡ್ಗೆ ಹೋಗುತ್ತೆ. ಎಷ್ಟು ಹೈವೇ ಚೇಂಜ್ ಆಗ್ತೀವಿ ನೋಡಿ. ಬೆಂಗಳೂರು ಟು ಆಂಧ್ರ ಗುತ್ತಿ ರೋಡು ಎಲ್ಲಿವರೆಗೂ ಹೊಸಪೇಟೆವರೆಗೂ. ಹೊಸಪೇಟೆಯಿಂದ ಇದ್ರ ರೋಡು ಕೊಪ್ಪಳ ಟು ರಾಯಚೂರು ರೋಡು ಎಲ್ಲ ಹೈವೇ ಚೇಂಜ್ ಆಗಿ ಹೋಗೋದೆ. ಮುಂಚೆ ಇಲ್ಲೇ ರೈಟ್ಗೆ ಹೋಗ್ಬೇಕಾಯ್ತು, ಇವಾಗ ರೋಡ್ ಬಂದ್ ಮಾಡಿದ್ದಾರೆ. ಇವಾಗ ಬ್ರಿಡ್ಜ್ ಪಾಸ್ ಮಾಡಿ ರೈಟ್ಗೆ ಹೋಗ್ಬೇಕು. ಯಾವುದೋ ಗಾಡಿ ಬೇರೆ ಸೈಡ್ ಹೋಗ್ಬೇಕು. ನೋಡಿ ಸೀದಾ ಹೋದರೆ ಧಾರವಾಡ. ನಾವು ರೈಟಿಗೆ ಬೈಪಾಸ್. ಇದರಲ್ಲೊಂದು ಮುಖ್ಯ ಏನಪ್ಪ ಅಂದರೆ ಹುಬ್ಳಿ ಧಾರವಾಡ ಬೈಪಾಸ್ದು ಟೋಲ್ ಬಂದ್ ಮಾಡಿಬಿಟ್ಟಾರೆ. ಅದೊಂದೇ ಖುಷಿ. ಟೋಲೆಲ್ಲ ತೆಗೆದ್ಬಿಟ್ಟು, ಇಲ್ಲೆಲ್ಲ ಟೋಲ್ ಇತ್ತು ಮುಂಚೆ, ಇವಾಗ ಟೋಲ್ ತೆಗೆದು ಒಳ್ಳೆ ಕೆಲಸ ಮಾಡಿದ್ದಾರೆ. ಟೋಲ್ ತೆಗೆದಾರೆ, ಹಂಸಗಳು ತೆಗೆದಿಲ್ಲ. ಹಂಸಗಳು ಮಾತ್ರ ಹಂಗೆ ಬಿಟ್ಟವ್ರೆ. ನೋಡೋಣ ಹುಬ್ಳಿ ಎಲ್ಲ ಪಾಸಾಗಿ ಹುಬ್ಳಿ ಟೀ ಕುಡ್ಕೊಂಡು ಮುಂದೆ ಎಲ್ಲರ ಸಿಗೋಣ. ಹೈವೇ ಬಂದೇ ಬಿಡ್ತು. ಇವಾಗ ಶುರುವಾಯ್ತು. ಇಲ್ಲಿವರೆಗೂ ಏನಿಲ್ಲ, ಆರಾಮ್ ಬಂದೀನಿ. ಇವಾಗ ಲೈಟಾಗಿ ನಿದ್ದೆಳೆ ಶುರುವಾಗಿದೆ. ಏನಷ್ಟು ಬರಲ್ಲ, ನೋಡೋಣ. ಬಂದು ಬಾಂಬೆ ಬೆಂಗಳೂರು ಹೈವೇ ಹುಬ್ಳಿ ಧಾರವಾಡ ಬೈಪಾಸ್. ಲೈನು ಆಲ್ಮೋಸ್ಟ್ ಅಲ್ಲಿ ನನ್ನ ಅನಿಸಿಕೆ ಒಂದು 30-40% ಕಂಪ್ಲೀಟ್ ಆಗೈತೀನಿ. ಜಾಸ್ತಿ ಏನು ಕಂಪ್ಲೀಟ್ ಆಗಿಲ್ಲ, ಒಂದು 30-40% ಅಷ್ಟೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು 9 ಗಂಟೆ. 6:30ಗೆ ನೋಡಿ, 6:30ಗೆ ಇಲ್ಲಿ ಬಂದು ಮಲಿಕೊಂಡೆ. ಯಾವ ಊರಿದು? ಸಿರುಗುಪ್ಪಿ. ನಮ್ಮ ಸಿರುಗುಪ್ಪ ಅಲ್ಲ, ಬಳ್ಳಾರಿ ಹತ್ರ ಇರೋ ಸಿರುಗುಪ್ಪ ಅಲ್ಲ, ಇದು ಹುಬ್ಳಿ ಹತ್ರ ಇರೋ ಸಿರುಗುಪ್ಪಿ. ಇಲ್ಲಿಂದ ಹುಬ್ಳಿ ಒಂದು 15-20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸಿರುಗುಪ್ಪಿ ಅಂತೆ ಊರಷ್ಟು. ಇಲ್ಲಿ ಬಂದು 6:30 ಬೆಳಗ್ಗೆ 6:30 ಬಂದು ಮಲಿಕೊಂಡೆ. ಇವಾಗ ಟೈಮು 9:30.
ಎಚ್ಚರ ಆಗೈತೆ. ಈಗ ಎದ್ದಿದ್ದೀನಿ. ಇಂದ ಮುಂದೆ ಹೋಗಿ ಟೋಲಲ್ಲಿ ಹೋಗಿ ನಾಷ್ಟ ಟೀ ಕುಡ್ಕೊಂಡು ಹೋಗೋಣ. ಬೆಳಗ್ಕೊಂಡಿದ್ದು ಏನು ಚೆಕ್ ಮಾಡಿಲ್ಲ. 6:30 ಬಂದು ಮಲಿಕೊಂಡಿದ್ದಿಲ್ಲಿ. 6:30 ಅಷ್ಟೊತ್ತಿ ಸಹ ನಿದ್ದೆ ಬಂತು. ಟೈಯರಲ್ಲ ಸ್ಟೆಪ್ಪು ಯಾವ ಲೈಟಾಗೆಲ್ಲ ಸ್ಟೆಪ್ ಹೊಡಿತಾರಂಗವೇ. ನೋಡೋಣ ಆದಷ್ಟು ಇವತ್ತು ನಮ್ಮ ಗಾಡಿ ಖಾಲಿ ಗಾಡಿ ಕಣ್ಣಂಗೆ ಕಾಣುತ್ತೆ. ಲೋಡ್ ಗಾಡಿ ಆದರೆ ಒಳಗಡೆ ಏನೈತೆ ಲೋಡು ಕಾಣಲ್ಲ. ಎಲ್ಲ ಕರೆಕ್ಟಾಗಿ ಸವಿತೈತೆ. ಯಾವ ಸ್ಟೆಪ್ ಹೊಡಿತಾ ಇಲ್ಲ. ಇದೇ ಟೈರ್ ಸ್ವಲ್ಪ ಬೇಗ ಫ್ಲಾಟ್ ಆಗ್ಬಿಡ್ತು. ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈರ್ ಹಂಗೆ. ಚಾಸಿ ಟೈರ್ಗಳು ಬಾಳಿಕೆ ಬರೋಲ್ಲ. ಆಮೇಲೆ ನಾವು ಹಾಕ್ಸ್ತೀವಿ ಗೊತ್ತಾ, ಅದು ಸ್ವಲ್ಪ ಬಾಳಿಕೆ ಬರ್ತವೆ. ಏನಕ್ಕಪ್ಪ ಅಂದರೆ ಚಾಸಿ ಟೈರಿಗೆ ಅಷ್ಟೊಂದು ಕ್ವಾಲಿಟಿ ಇರೋಲ್ಲ. ಯಾಕಂದರೆ ಕಂಪ್ನಿಯವರು ಲೋಡ್ ಗಟ್ಟಲೆ ಇದು ಮಾಡಿದಾಗ ಅವ್ರಿಗೆ ಸಷ್ಟು ಇದ್ರಾಗ ಮಾಡಿಕೊಡಲ್ಲ ಅವ್ರಿಗೆ. ಎಲ್ಲ ಓಕೆ ನೋಡ್ರಿ. ಸದ್ಯಕ್ಕೆ ಆರಾಮಾಗಿ ಹೋಗೋಣ. ಮುಂದೆ ಎಲ್ಲರೂ ಟೀಗೆ ಕುಡಿದು ನಾಷ್ಟ ಮಾಡಿ ಹಾಸ್ಪಿಟಲ್ ಹೋಗಿ ಫಸ್ಟ್ ಗ್ಯಾಸ್ ಸಿಲಿಂಡ್ರ್ ಫುಲ್ ಮಾಡಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಪ್ಲ್ಯಾನ್ ಇರಬೇಕು. ಮುಂದೆ ಎಲ್ಲರ ಸ್ನಾನ ಬೇರೆ ಮಾಡಬೇಕು. ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಗದಗ ಹತ್ತತ್ರ ಬಂದಿದ್ದೀನಿ. ಇಲ್ಲೊಂದು ಗಾಡಿ ನೋಡಿದ್ರಾ? ಇದು ಗಾಡಿ ಡಿವೈಡ್ರಿಗೆ ಹೋಗಿ ಟಚ್ ಆಗಿದೆ. ಟಚ್ ಆಗಿರೋ ಕಾರಣ ನನ್ನ ಅನಿಸಿಕೆ ಪ್ರಕಾರ ಲೆಫ್ಟ್ ಸೈಡ್ದು ಟಯರ್ ಹೊಡೆದೋಗಿದೆ. ಫ್ರಂಟು ಟಯರ್ ಹೊಡೆದೋಗಿ ಕಂಟ್ರೋಲ್ ಸಿಗದೆ ಹೋಗಿ ಟಚ್ ಆಗಿರೋದಷ್ಟೇ. ಇನ್ನೂ ಜಾಸ್ತಿ ಏನು ಟಚ್ ಆಗಿಲ್ಲ, ಸ್ವಲ್ಪ ಟಚ್ ಆಗಿದೆ ಅಷ್ಟೇ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಕೆಲವೊಂದು ಗಾಡಿ ಕಂಟ್ರೋಲ್ ಸಿಗೋಲ್ಲ, ಕೆಲವೊಂದು ಗಾಡಿ ಕಂಟ್ರೋಲ್ ಸಿಗುತ್ತೆ. 10 ವೀಲ್ ಇರೋದ್ರಿಂದ ಅದು ಕಂಟ್ರೋಲ್ ಸಿಕ್ಕಿಲ್ಲ ಅನಿಸುತ್ತೆ. ನಮ್ಮದು 12 ವೀಲ್ ಇರೋದ್ರಿಂದ, ಹಿಂದ್ಗಡೆ ಸೆಕೆಂಡ್ ಆಕ್ಸಲ್ ಇರೋದ್ರಿಂದ ಫ್ರಂಟ್ ಟೈರ್ ಹೊಡೆದೋದ್ರೆ ಕಂಟ್ರೋಲ್ ಸಿಗುತ್ತೆ. ಅದು 10 ವೀಲ್ ಆಗಿರೋದಕ್ಕೆ ಕಂಟ್ರೋಲ್ ಸಿಕ್ಕಿಲ್ಲ ಅನಿಸುತ್ತೆ. ಹೋಗಿ ತೊಗೊಂಡೋಗಿ ಡಿವೈಡರ್ ಹೊಡೆದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಕೆಲವು ಟೈಮುಗಳು ಹಾಗೆ. ನಾವು ಚೆನ್ನಾಗಿದ್ರು ನಮಗೆ ಆಪೋಸಿಟ್ ಬರೋರು ಹೆಂಗಿರ್ತಾರೆ ಅನ್ನೋಗೆ. ಇವಾಗ ನಾವು ಕಂಟ್ರೋಲ್ ಕರೆಕ್ಟಾಗಿ ಮಾಡ್ತೀವಿ, ಅದ್ರಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆ ಥರ ಆಗ್ಬಿಡ್ತವೆ. ಹೋಗೋಣ, ಆರಾಮಾಗಿ ಹೋಗೋಣ. ನಮ್ಮ ಓನರ್ ಫೋನ್ ಮಾಡಿದ್ರು, ಅಲ್ಲಿ ಹೋಗಿ ಟಯರ್ ಚೇಂಜ್ ಮಾಡಿಬಿಟ್ಟು ಉಲ್ಟಾ ಮಾಡಿಸು, ಕೊಪ್ಪಳದಲ್ಲಿ ಹೋಗಿ ಮಾಡಿಸ್ಕೊಂಡು ಆರಾಮಾಗಿ ಹೋಗು ಅಂತ ಹೇಳಿದ್ದಾರೆ. ಹೋಗೋಣ, ಕೊಪ್ಪಳ ಹೋಗಿ ಟಯರು ಹೌಸಿಂಗ್ ಟಯರ್ಗಳು ಚೇಂಜ್ ಮಾಡಿಬಿಟ್ಟು, ಅವರೇ ಏನೋ ಪಂಚರ್ ಅಂಗಡಿಯವರೇ, ನಮ್ಮ ಓನರ್ ಫ್ರೆಂಡ್ ಅವರು ಎಲ್ಲ ಸಿಲಿಂಡ್ರ್ ತುಂಬಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ. ಸಿಲಿಂಡ್ರ್ ಹಂಗೆ ತುಂಬಿಸ್ಕೊಂಡು ಹೋಯ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗಾಗಲೇ 10:30 ಆಯ್ತಾ ಬಂತು. ಟೈಮ್ ವೇಸ್ಟ್ ಮಾಡಿದ್ರೆ ಎಲ್ಲ ಎಡವಟ್ಟು ಆಗ್ಬಿಡ್ತವೆ. ತಿರ್ಗಾ ನೈಟೆಲ್ಲ ಗಾಡಿ ಓಡಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ನಾವು ಪಾರ್ಟಿಗೆ ಆದಷ್ಟು ಬೇಗ ಹೋಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಎಲ್ಲಿ ಮುಂದೆ ಹೋಗಿ ಟಯರ್ ಚೇಂಜ್ ಮಾಡಿದ್ದು ಪ್ರತಿಯೊಂದು ಬರುತ್ತೆ. ಯಾಕಂದರೆ ಜಾಸ್ತಿ ಲೆಂತ್ ಆಗೋದು ಬೇಡ ಅಂತೇಳಿ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.